ಜೈ ಮೋದಿ. ಅಂದಾನ ಬೀಚ್ ಇದು. ಬಂದ್ರೆ ನೋಡ್ರಿ ಈ ತರ ಜಾಲರಿ ಮೇಲೆ ಮನಿಕೊಂಡು ಪ್ರಕೃತಿ ನಂಗೆ ಅನುಭವಿಸ್ತೀರಿ. ಸೊ ವಾಟರ್ ಬ್ರಿಡ್ಜ್ ಇದೆ, ವಾಟರ್ ಬ್ರಿಡ್ಜ್. ಬನ್ನಿ ಹೋಗೋಣ, ಇದ್ರ ಮೇಲೆ ನಿಂತ್ಕೊಳ್ಳೋಣ. ಓಹ್ ಅಪ್ಪ ಏನ್ ಗುರು ಇದು, ಲಪ್ಕ ಅಂತದೆ, ಅಳ್ಳಾಡ್ ಬಿಸಾಕ್ತಾ ರವಿ. ಕ್ರೇಜಿ ಗುರು ಇದು, ಒಂಥರ ಒಳ್ಳೆ ಕುಡ್ಕೊಂಡು ಹಿಡ್ದಂಗೆ ಇದ್ರ ಮೇಲೆ ನಡೆದ್ರೆ. ನೋಡ್ರಿ ನೀರು ಸ್ವಲ್ಪ ಗಲೀಜಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ, ತಳದವ್ರಿಗೂ ಕಾಣ್ತದೆ. हाय हाय इतना सुकून. ಲಕ್ಷದ್ವೀಪಲ್ಲಿ 2ನೇ ದಿನ ಅಂತರ್ಜಲ ರಸಿಕರಿಗೆ. ಲಕ್ಷದ್ವೀಪಲ್ಲಿ ಈಗ ನಾಷ್ಟ ಮಾಡ್ಕೊಂಡು ಹಿಂದೆ ಇರೋದೇ ನಮ್ಮ ಸ್ಟೇ, ಮುಂದೆ ಐತೆ ಗಾಡಿ. ಈಗ 2-3 ಐಲ್ಯಾಂಡ್ ನೋಡೋಕೆ ಹೋಗ್ತಿದ್ದೀವಿ. ನೋಡೋಣ ಯಾವ ಐಲ್ಯಾಂಡ್ ತೋರಿಸ್ತಾರೆ ಅಂತ. ನನಗೂ ಗೊತ್ತಿಲ್ಲ ಯಾವ ಐಲ್ಯಾಂಡು ಅಂತ. ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಗುರು ಪ್ಯಾಕೇಜ್ ಮಾಡಿರೋದಕ್ಕೆ ಪ್ರತಿಯೊಂದು ನಾವೆಲ್ಲೂ 2 ಹೆಜ್ಜೆ ನಡೆಯೋಂಗಿಲ್ಲ. ಅವರೇ ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ನಮ್ಮ ಟ್ರಾವೆಲ್ ಪಾರ್ಟ್ನರ್ ಬಂದು ಪ್ಲಾನ್ ವೆಕೇಷನ್ಸ್ ಅಂತ. ನೀವೇನಾದರೂ ಟ್ರಾವೆಲ್ ಮಾಡೋದಿದ್ರೆ ಪ್ಲಾನ್ ವೆಕೇಷನ್ಸ್ ಅವರ ಪ್ಯಾಕೇಜ್ಗಳನ್ನ ಆಫ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬೇ ಹಂಗೆ ಇರಬೇಕು. ಇದೇ ಗಾಡೀಲಿ ಹೋಗೋದು ವೆಹಿಕಲ್. ಸ್ವಲ್ಪ ದಿನಗಳೆಲ್ಲ ಇಲ್ಲಿ ರೆಸಾರ್ಟ್ಗಳು ಶುರು ಆಯ್ತವೆ. ಯಾಕಂದರೆ ಲಕ್ಷದ್ವೀಪ್ ಟೂರಿಸಮ್ ಪೀಕಲ್ಲಿ ಓಡ್ತಾ ಇದ್ದೀನಿ ಮುಂದಕ್ಕೆ. ಯಾರು ಜನ ಅವಾಗ ಮಾಲ್ಡೀವ್ಸ್ಗೆ ಹೋಗೋದೇ ಎಲ್ಲ ಲಕ್ಷದ್ವೀಪಲ್ಲೇ ಇರ್ತಾರೆ ನಮ್ಮವರು. ಹಿಂದೆ ನೋಡ್ಬೋದು, ನಿಮ್ಮ ಕನ್ಸ್ಟ್ರಕ್ಷನ್ ನಡೀತೈತೆ ಅಲ್ಲೆಲ್ಲ ಪೂರ್ತಿ ಅಪ್ಪ ಕಂಬಿಗಳೆಲ್ಲ ಸಾಗಿಸ್ತವ್ರೆ. ಒಳ್ಳೊಳ್ಳೆ ರೆಸಾರ್ಟ್ ಒಳ್ಳೊಳ್ಳೆ ಸ್ಟೇಗಳನ್ನ ಕಟ್ಟೋಕ್ಕೆ. ನೋಡ್ತೀರಿ ಲಕ್ಷದ್ವೀಪ ಟಾಪ್ ನಾಚಲ್ಲಿ ಬೆಳೀತದೆ. ನಮ್ಮ ಬೋಟ್ ಬಂತು, ಇನ್ನೇನು ಹತ್ತದೆ ನಾವು ಶಿವ ಅಂತ. ಬೀಚ್ ಹೋಗಿದ್ವಲ್ಲ ಬಟ್ ನಿನ್ನೆ. ಸೊ ಈಗ ನಾವು ಬೋಟಲ್ಲಿದ್ದೀವಿ. ತಿನ್ನಕಾರ ಮತ್ತು ಬಂಗಾರಂ ಐಲ್ಯಾಂಡ್ ಹೋಗ್ತಿರೋದು. ಬೋಟ್ ಹತ್ಕೊಂಡ್ವಿ. ಇನ್ನೇನು ಹಿಂದೆ ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಸಪ್ತಸಾಗರದ ಆಚೆ ಇಲ್ಲೋ. ನೀರಂತೂ ನೆಕ್ಸ್ಟ್ ಲೆವೆಲ್ ಕ್ಲಿಯರು. ಮಜಾ ಏನು ಅಂದರೆ ಸಮುದ್ರ ಗಂಟೆಗೂ ಕಲರ್ ಚೇಂಜ್ ಆಯ್ತೈತೆ. ಲೈಟ್ ಬ್ಲೂ ಇತ್ತು, ಡಾರ್ಕ್ ಬ್ಲೂ ಆಗೋಯ್ತು. ಹಿಂದೆ ಕಾಣುತ್ತೆ ನೋಡಿ ನಿಮ್ಗೆ, ಹಂಗೆ ಬೋಟು ಉಳ್ಳಾಡ್ತೈತೆ. ಬನ್ನಿ ಈಗ ಹೋಗೋಣ ಕ್ಯಾಪ್ಟನ್ಶಿಪ್. ಪುಡಿ. ಸೊ ಈಗ ಬಂದೆ ಕ್ಯಾಪ್ಟನ್ ಹೌಸ್ಗೆ. ಓ ಶೇಕಿಂಗ್. Prashant is the captain changing. Captain. Help me the captain now. Yes. ಈಗ ನಾನು ಕ್ಯಾಪ್ಟನ್ನು ವಿತ್ ಮೈ ನ್ಯೂ ಕ್ಯಾಪ್ಟನ್. ನಿಮ್ಮ ಹೆಸರು ನೇಮ್? ಸದ್ದಾಮ್ ಆ್ಯಂಡ್ ಪ್ರಶಾಂತ್. ಈಗ ಲೆಫ್ಟ್ ತಿರ್ಗಿಸಿದ್ರೆ ಲೆಫ್ಟ್ ಹೋಯ್ತೈತೆ, ರೈಟ್ ತಿರ್ಗಿಸಿದ್ರೆ ರೈಟ್ ಹೋಯ್ತೈತೆ. ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ದಟ್ ಈಸ್ ಐಲ್ಯಾಂಡಾ? ಹಾಂ, ಅಲ್ಲಿ ಕಾಣ್ತಿರೋದು ಐಲ್ಯಾಂಡ್ ನಿಮಗೆ. ಅಲ್ಲಿ ಕಾಣ್ತಿರೋದು ಐಲ್ಯಾಂಡು. ಯಾವ ಐಲ್ಯಾಂಡ್ ನೇಮು? ಬಂಗಾರಾಮ್ ಐಲ್ಯಾಂಡ್. ವಿಸಿಟಿಂಗ್ ಬಂಗಾರಾಮ್ ಐಲ್ಯಾಂಡ್. ಕ್ರೇಜಿ. ಕ್ಯಾಪ್ಟನ್ ಸದ್ದಾಮ್. ನೈಸ್ ಕ್ಯಾಪ್ಟನ್ ಸದ್ದಾಮ್. ಗುಡ್ ಕ್ಯಾಪ್ಟನ್. ಸ್ನಾರ್ಕ್ಲರ್. ನೀವು ಅಶಾನ್ ಕ್ಯಾಪ್ಟನ್ ಅಶಾನ್. ನೈಸ್. ಕಾಂಪಸ್ ಸ್ಯಾಟಲೈಟ್ ಕಾಂಪಸ್. ರೇಡಿಯೋ TPS. GPS. ಓಕೆ, GPS ಕಾಂಪಸ್ ಇವ್ರು ಗೈಡ್ ಮಾಡೋದು. ನೀರು ನೋಡ್ಬೋದು ನೀವು, ಚೇಂಜ್ ಆಗ್ಬಿಟ್ಟೈತೆ. ಅಸ್ಸಾಂ ಅಂತ ಒನ್ ಆಫ್ ದ ಬೆಸ್ಟ್ ಸ್ನಾರ್ಕ್ಲಿಂಗ್ ಏಜೆಂಟು. ಸೂಪರ್. ಅಕ್ವಾಮ್ಯಾನ್ ಅಶಾನ್. ಬನ್ನಿ ನೋಡೋಣ. ಈಗಂತೂ ನೀರಂತೂ ಇನ್ನೂ ಕ್ಲಿಯರ್ ಗುರು. ಕೆಂಟ್ ವಾಟರ್ ಪ್ಯೂರಿಫೈಯರ್ देता है सबसे शुद्ध पानी. ಅಕ್ವಾಗಾರ್ಡ್. ಲೋ ಏನ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಗುರು. ಅಪ್ಪ ನೀವು ನೋಡ್ಬೋದು ನೀವು. ನಮ್ಮ ತಾನೇ ಹೇಳ್ತೀನಿ, ನಮ್ಮ ಮನೆ ಅಕ್ವಾಗಾರ್ಡಲ್ಲಿ ಕಲರ್ ಬರಲ್ಲ ಗುರು ನೀರು. ಬಾ ಮಗ. ಏನು ಐತೆ ಶಿಷ್ಯ, ನನ್ನ ಲೈಫಲ್ಲಿ ನಾನು ಮಾಡಿರೋ ಒಳ್ಳೆ ಡಿಸಿಷನ್ನು ಟ್ರಾವೆಲಿಂಗ್ ಅಂದರೆ ಲಕ್ಷದ್ವೀಪಕ್ಕೆ ಬಂದಿರೋದು. ನೀವು ಬನ್ನಿ, ಫ್ಯಾಮಿಲಿನ ಕರ್ಕೊಂಬನ್ನಿ, ಎಂಜಾಯ್ ಮಾಡಿ. ನಮ್ಮ ದೇಶದ ಆಸ್ತಿ ನೀವು ಬೆಳೆಸಿ. ಬಾಬೋಲೆ ಮಗ, ಹಂಗೆ ಕುತ್ಕೊಂಡು ಕಳೆದೋಗ್ಬಿಡ್ಬೋದು ಇಲ್ಲಿ. ಕ್ರೇಜಿ ಕ್ರಿಸ್ಟಲ್ ಕ್ಲಿಯರ್, ನೆಕ್ಸ್ಟ್ ಲೆವೆಲ್ ಕ್ಲಿಯರು. ಹಂಗೆ ಆರ್ಬಿಡೋಣ ಅನಿಸ್ತೈತೆ ಮಚ್ಚ.
5 minutes later. ಜಂಪ್. ಜೈ ಮೋದಿ. ಈಗ ಮಾಡ್ತಿರೋದು ಶಾಲಾ ವಾಟರ್ ಸ್ನಾರ್ಕ್ಲಿಂಗ್ ಅಂತ. ಆಳ ಜಾಸ್ತಿ ಇರಲ್ಲ, ಒಂದು 7ರಿಂದ ಮ್ಯಾಕ್ಸಿಮಮ್ 10ರಿಂದ 5 ಅಡಿವರೆಗೂ ಆಳ ಇರ್ತದೆ. ಈ ಜಾಗದಲ್ಲಿ ನಾವು ಸ್ನಾರ್ಕ್ಲಿಂಗ್ ಮಾಡ್ತೇವೆ. ಸ್ಕೂಬಾ ಅಂದರೆ ಡೈವಿಂಗ್ ಮಾಸ್ಕ್ಗಳನ್ನ ಹಾಕ್ಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ. ನೀವು ನೀರೊಳಗೆ ಮೇಲೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಗ್ರಹಕ್ಕೆ ಹೋದಂಗೆ ಆಯ್ತದೆ. ಕಂಪ್ಲೀಟಾಗಿ ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ. ಈಗ ನಾವು ಬಂದಿರೋದು ತಿನ್ನಕರ ಐಲ್ಯಾಂಡ್ಗೆ ಊಟಕ್ಕೆ. ನೋಡಿ ಊಟ ಇಲ್ಲೇ ಹಾಕೋದು. ವೆಜ್ಜು ನಾನು ನೋಡಿ ಎಲ್ಲರೂ ಐತೆ. ಆರಾಮಾಗಿ ಪ್ರಕೃತಿ ಮಡಲಲ್ಲಿ ತಿನ್ಕೊಂಡು ಆರಾಮಾಗಿ ಪೀಸು ಚಿಲ್ ಮಾಡ್ಬೋದು. ಇದೆ ತಿನ್ನಕರ ಐಲ್ಯಾಂಡ್ ಊಟ. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಐಟಮ್ ಓದಾಯ್ತು ನೋಡಲಿ. ಇದು ಎನ್ನ ಚಟ ಐತಿ? ಲೈಟ್ ಹೌಸ್ ಆಫ್ ತಿನ್ನಕರ ಐಲ್ಯಾಂಡ್. ತಿನ್ನಕರ ಬನ್ನಿ ಹಂಗೆ ನೋಡ್ಕೊಂಡು ಬರೋಣ. ತಿನ್ನಕರ ಚಟ ಹಿಂಗ ಊರು ರೊಂಬ ಪುಡಿಕಿ ಚಟ. ರೊಂಬ ಪುಡಿಕಿ ಪೀಸ್ಫುಲ್ ಸೈಲೆಂಟ್ ಎನ್ನ ಚಟ. ಹಬ್ಬ ಚಟ. ವಾವ್ ಚಟ. ಕ್ರೇಜಿ ಮಗ. ಈ ವ್ಯೂ ನೆಕ್ಸ್ಟ್ ಲೆವೆಲ್. ಬೇರೆ ಲೆವೆಲ್ ಇನ್ ಕನ್ನಡಕ್ಕೆ ಬೇರೆ ಲೆವೆಲ್. ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್. ಇಂದ ಕಳಂಬು ಬಿರಿಯಾನಿ ಕುಳಂಬ ಏನ್ ಮಾಡ್ತೇವ ಗೊತ್ತಿಲ್ಲ. ಬಾ ಏನ್ ನೋಡಲ್ಲ ರವಿ ಬರ ಇಲ್ಲಿ. ಎಷ್ಟು ದೂರ ಕಣ್ಣಾಡ್ಸಿದ್ರು ಸ್ವಿಮ್ಮಿಂಗ್ ಪೂಲೇ. ಆಗ ಎಷ್ಟು ದೂರ ಕಣ್ಣಾಡ್ಸು ಸ್ವಿಮ್ಮಿಂಗ್ ಪೂಲೇ. ಓಹೋ
ಬಂಗಾರಂ ಐಲ್ಯಾಂಡ್ಸ್, ಇದು ಬಂಗಾರಂ ಐಲ್ಯಾಂಡ್ಸು. ನಾವು ಆಗಲೇ ಈಜಾಡಿದ್ದಲ್ಲ ಅದು ತಿನ್ನಕರ, ಅದು ತಿನ್ನಕರ ಐಲ್ಯಾಂಡು. ಲೈಟ್ ಹೌಸ್ ಕಾಣ್ತಿದೆ ನೋಡಿ, ಅದು ತಿನ್ನಕರ ಐಲ್ಯಾಂಡು. ಇದು ಬಂಗಾರಂ ಐಲ್ಯಾಂಡ್. ಇಲ್ಲೊಂದು ಸ್ಟೇ ಇದೆ ಅಂತೆ ರೆಸಾರ್ಟು, ಗೌರ್ಮೆಂಟ್ ಅವ್ರ ಕಡೆಯಿಂದ. ಸಖತ್ ಕಾಸ್ಟ್ಲಿ ಅಂತೆ, ದಿನಕ್ಕೆ 18,000 ಅಂತೆ. ಎತ್ತ ನೋಡಿದಿರೋ ಸಮುದ್ರ, ಸುತ್ತ ನೋಡಿದರೂ ಸಮುದ್ರ ನೋಡ್ಬೋದು ನೀವು. ಈಗ ಬಂಗಾರಂ, ಅದು ಬಂಗಾರಂ ಐಲ್ಯಾಂಡು. ಇದು ಬಂಗಾರಂ ಐಲ್ಯಾಂಡ್ ಮುಂದೆ ಇರೋ ಸ್ಯಾಂಡ್ ಬ್ಯಾಂಕು, ಅದು ಬಂಗಾರಂ ಐಲ್ಯಾಂಡು. ಅಲ್ಲಿ ಗಂಟೆ ಹೋಗಿ ಇಷ್ಟೇ ನೀರು. ಇಂಡಿಯಾ ನಮ್ಮ ಭಾರತ, ನಮ್ಮ ಗರ್ವ. ಏನಕ್ಕೆ ಬರಬೇಕು ಗುರು? ನಮ್ಮ ದೇಶಕ್ಕೆ ಏನು ಬರಬೇಕು? ನಮ್ಮ ಟೂರಿಸಮ್ ಏನಕ್ಕೆ ಇಂಪ್ರೂವ್ ಮಾಡಬೇಕು ಅಂತಂದರೆ, ನಮ್ಮ ದುಡ್ಡು ತೊಗೊಂಡೋಗಿ ಕಂಡವ್ರು ಬೈಕ್ ನೂಕೋ ಬದಲು ನಮ್ಮನೆ ಮಕ್ಕಳು ತಿನ್ನಲಿ. ನೋಡ್ರಿ ಇವ್ರೆ ಅಲ್ಲಿ ಕಾಣ್ತಿಲ್ವಾ ಸಾಕ್ನಿಲ್ಲ. ಈ ಬೋಟೆಲ್ಲ ನಮ್ಮವ್ರದೇ ರೀ. ನಾವು ಬಂದಿರೋಂಥ ಬೋಟು ನಮ್ಮವ್ರದೇ. ನಮ್ಮವ್ರು ತಿನ್ನಲಿ, ನಮ್ಮವ್ರು ಬೆಳೀಲಿ ಅಲ್ವಾ? ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರನೇ ನಮ್ಮ ಟೂರಿಸಮ್ ಬೆಳೆದ್ರೆ ನಮ್ಮ ದೇಶದ ಆರ್ಥಿಕತೆ ಚೆನ್ನಾಗಿರ್ತದೆ. ನಮ್ಮ ಟೂರಿಸಮ್ ಬೆಳೆದ್ರೆ ನಮ್ಮ ಮನೆ ಮಕ್ಕಳಿಗೆ ಒಂದೊಳ್ಳೆ ಆಪರ್ಚುನಿಟಿ ಸಿಗ್ತದೆ. ನಮ್ಮ ಟೂರಿಸಮ್ ಬೆಳೆಯೋದ್ರಿಂದ ಲಕ್ಷದ್ವೀಪ ಇಂಪ್ರೂವ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಲಕ್ಷದ್ವೀಪದಲ್ಲಿ ಅವ್ರು ಕೊಂಡ್ಕೊಳ್ಳೋ 1 ಲೀಟ್ರ್ ಪೆಟ್ರೋಲು 142 ರೂಪಾಯಿ. ಅವ್ರು ತಗೊಳ್ಳೋ 1 kg ತರಕಾರಿ 100 ರೂಪಾಯಿ. ಪ್ರತಿಯೊಂದು ಕೊಚ್ಚಿಯಿಂದನೇ ಬರ್ಬೇಕು. ಅವ್ರಿಗೆ ಬೆಳ್ಕೊಳ್ಳೋಂಥ ಭೂಮಿ ಇಲ್ಲ, ಎಲ್ಲ ಕೊಚ್ಚಿಗೆ ಅವಲಂಬಿತರಾಗವ್ರೆ. ಏನೇ ತರಿಸ್ಬೇಕು, ಏನೇ ತರಬೇಕು ಅಂದ್ರೆ ಕೊಚ್ಚಿ ಮುಖಾಂತರನೇ ತರ್ತಾರವರು. ನಮ್ಮ ಟೂರಿಸಮ್ ಬೆಳೆದ್ರೆ ನಮ್ಮವ್ರಿಗೆ ಒಳ್ಳೇದಾಯ್ತದೆ. ನಾಳೆ ಇನ್ನೊಂದು ದಿನ ಇರ್ತೀವಿ ಲಕ್ಷದ್ವೀಪಲ್ಲಿ. 3 ದಿನ ನಮ್ಮ ನೆಂಟಿಸ್ತಾನ ಮುಂದಕ್ಕೂ ಇರುತ್ತೆ, ಮುಂದಕ್ಕೂ ಬರ್ತೀನಿ. ಸ್ಕೂಬಾ ಡೈವಿಂಗ್ ನಾಳೆನೇ ಬಿಡೋದು. ಸ್ಕೂಬಾ ಡೈವಿಂಗ್ ಸಿಗ್ತೀನಿ. ಇವತ್ತಿನ ಕಂಟೆಂಟ್ ಇಷ್ಟೇ. ನೀವು ಬನ್ನಿ ಲಕ್ಷದ್ವೀಪ್ಗೆ ಯಾವ ಥರ ಬರ್ಬೋದು, ಲಕ್ಷದ್ವೀಪ್ಗೆ ಯಾವ ಥರ ಪ್ಯಾಕೇಜ್ಗಳಿದ್ದಾವೆ ಅಂತ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಡೆಯ ದಿನ ಲಕ್ಷದ್ವೀಪಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಕಾಣುವಂಥ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡಿ. ಸಿಗೋಣ, ಬಾಯ್ ಬಾಯ್.